ಕೊನೆಯದಾಗಿ ಇದೆಲ್ಲ ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಅಪ್ಪ ಈ ಸೌಜನ್ಯನ ಹೆಸರು ಇಟ್ಕೊಂಡು ಸಿಂಪತಿ ತೋರಿಸಿ ಯಾರೆಲ್ಲ ಫಾಲೋ ಮಾಡಿದರೆ ನನಗೆ ದಯವಿಟ್ಟು ಅನ್ಫಾಲೋ ಹೊಡೆದು ಬಿಡಿ, ಬೇಕಾಗಿಲ್ಲ ನಿಮ್ಮ ಋಣ ನನಗೆ, ದಯವಿಟ್ಟು ಅನ್ಫಾಲೋ ಹೊಡಿಯಿರಿ. ಅದು 20,000 ಆಗಲಿ 30,000 ಆಗಲಿ ಅನ್ಫಾಲೋ ಹೊಡೆದು ಬಿಡಿ. ನನ್ನ ಖುಷಿ ಐತೆ, ನನಗೆ ಟ್ಯಾಲೆಂಟ್ ಐತೆ, ಇನ್ನೊಂದೇನೋ ಕಂಟೆಂಟ್ ಮಾಡ್ತೀನಿ, ಏನೋ ಮಾಡ್ತೀನಿ ನಾನು, ಬೇಡ ಆ ಸಿಂಪತಿ ಬೇಡ ನನಗೆ, ಸಿಂಪತಿಗೆ ಫಾಲೋಸ್ ಬೇಡ ನನಗೆ, ಖಂಡಿತ ಬೇಡ ಸರ್. ಯಾರಿಗೆ ಬೇಕು ಸರ್ ಆ ಋಣ, ಯಾರಿಗೆ ಬೇಕು? ಓಕೆ, ಇಷ್ಟೆಲ್ಲ ಮಾಡ್ತಾ ಇರೋದು ಬಿಗ್ ಬಾಸ್ಗೆ ಹೋಗೋಕ್ಕೆ? ಇಲ್ಲ, ಖಂಡಿತ ಇಲ್ಲ ಸರ್. ಬಿಗ್ ಬಾಸ್ ಹೋಗಲ್ಲ ಸರ್ ನಾನು. ಬಿಗ್ ಬಾಸ್ ಹೋಗಬೇಕು, ಹೋಗೇ ಇದು ಮಾಡ್ಕೋಬೇಕಾ ಫೇಮು? ಇಷ್ಟು ಜನ ನಂಗೆ ಇಷ್ಟು ಲಕ್ಷ ವ್ಯೂಸ್ ಹೋಗುತ್ತೆ, ನಂದು ಒಂದು ವಿಡಿಯೋ 10 ಮಿಲಿಯನ್ ಹೋಗುತ್ತೆ. ಆ 10 ಮಿಲಿಯನ್ ಅಂದರೆ ಎಷ್ಟು ಜನ ಸರ್? ಅಷ್ಟು ಜನ ಪ್ರೀತಿ ತೋರಿಸ್ತಿದ್ದಾರೆ. ನಾನು ಬಿಗ್ ಬಾಸ್ ಹೋಗ್ಬಿಟ್ಟು ಅಲ್ಲೇನು ಮಾಡಲಿ ನಾನು? ಈ ಜನ ಇಲ್ಲೇ ತೋರಿಸ್ತಿದ್ದಾರೆ ಪ್ರೀತಿ ಆಫ್ಲೈನೇ, ಅಲ್ಲೇನಕ್ಕೆ ಹೋಗಲಿ ನಾನು? ಬಿಗ್ ಬಾಸ್ ಇಂಟೆನ್ಷನ್ ಇಲ್ಲ, ನಾನು ಹೋಗೋದು ಇಲ್ಲ, ಇದು ಖಂಡಿತ. ಲಾಸ್ಟ್ ಒಂದು ಈ ಧರ್ಮಸ್ಥಳಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕ್ತೀರಾ, ಏನು ಅಂದರೆ ಇಷ್ಟು ದಿವಸ ನನ್ನ ಮೊಬೈಲಲ್ಲಿ ನೋಡ್ತಾ ಇದ್ರಿ, ಇನ್ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಂತ. ಏನದು ದೊಡ್ಡ ಮಟ್ಟದ? ಅದು ನಾನು ಹೇಳ್ತೀನಿ ಸರ್, ಅದೂ ಬಿಗ್ ಬಾಸ್ ಅಲ್ಲ, ಅದು ಕೊಡ್ತೀನಿ ಸರ್ ಕ್ಲಾರಿಫಿಕೇಶನು, ಖಂಡಿತ ಕೊಡ್ತೀನಿ ಅದಕ್ಕೆ. ಅಂದರೆ ಕೆಲವೊಬ್ರು ಇದನ್ನು ಮಾತಾಡ್ಕೊಳ್ಳೋದು ಏನಂದರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀರಾ, ಅದಕ್ಕೋಸ್ಕರ ಈ ಹೋರಾಟ ತೊಗೊಂಡಿದ್ದೀರಾ. ಅದು ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಸಿಗುತ್ತಲ್ಲ ಆದಷ್ಟು ಬೇಗ. ನಾನು ಅದನ್ನೇ ಹೇಳಿದೆ, ಬಿಗ್ ಬಾಸ್ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ. ನಾನು ಬಿಗ್ ಬಾಸ್ ಹೋಗೋಕ್ಕೆ ಇಷ್ಟೆಲ್ಲ ನಾನು ಕಸರತ್ತು ಮಾಡೋದು ಬೇಕಾಗಿಲ್ಲ. ನಂಗೆ ಅದು ಪ್ಲಾಟ್ಫಾರ್ಮೇ ಅಲ್ಲ. ಬೆಳಗ್ಗೆ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಐತೆ, ಯೂಟ್ಯೂಬ್ ಐತೆ, ಫೇಸ್ಬುಕ್ ಐತೆ, ಏನೂ ಐತೆ. ಇಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಜನ ಸಪೋರ್ಟ್ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಅದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಏನು ಹೇಳ್ತೀರಾ? ಇಷ್ಟು ದಿವಸ ಪಾಸಿಟಿವ್ ಆಗಿ RCB ಅಂತ ಹೇಳಿ ನೀವು ವಿಡಿಯೋ ಮಾಡಿದಾಗ ಎಷ್ಟೊಂದು ಅಪ್ರಿಷಿಯೇಷನ್ ಬಂತು, ಎಷ್ಟೊಂದು ಫಾಲೋವರ್ಸ್ ಬಂದರು, ಎಷ್ಟೊಂದು ಕಬ್ಜಾಪ ಅಂದರು. ಬಟ್ ಈ ಹೋರಾಟ ಮಾಡಿದಾಗಲೂ ನಿಮಗೆ ಸಪೋರ್ಟ್ ಅಂತೂ ಇಲ್ಲ ಅಂತಲ್ಲ? ಸಪೋರ್ಟ್ ತುಂಬ ಇದೆ. ನಮ್ಮ ಪ್ರೀತಿಸೋ ಜನ ಖಂಡಿತ ಮಾಡ್ತಿದ್ದಾರೆ ಸರ್. ಅಲ್ಲಿ ಏನು ಹೋಗಿ ವಾಪಸ್ ಬರ್ತೀರಾ, 2 ದಿನದಲ್ಲಿ ಫುಲ್ ನೆಗೆಟಿವ್ ಹೊಡೆಯುತ್ತೆ. ಹೌದು, ಇದಕ್ಕೇನು ಹೇಳ್ತೀರಾ? ಮಾಡಿ, ಎಷ್ಟು ಬೇಕಷ್ಟು ರೋಲ್ ಮಾಡಿ, ಇನ್ನು 2 ದಿನ ಅಲ್ಲ 10 ದಿನ ಮಾಡಿ, ಈ ಕಬ್ಜನ ತುಳಕ್ಕೆ ಎಷ್ಟು ಬೇಕಾದರೂ ನೀವು ಟ್ರೈ ಮಾಡಿ, ಪ್ರಯತ್ನ ಪಡಿ. ಕಬ್ಜಾ ಸಾಧ್ಯ ಇಲ್ಲ ಅಂತ ಬೀಳಕ್ಕೆ. ಮತ್ತೆ ಹೇಳ್ತಾನೆ ಕಬ್ಜಾ ಏನು ಅಂತ ತೋರಿಸ್ತಾನೆ ಜನಕ್ಕೆ. ಕಬ್ಜಂದು ನಾನು RCB ಫ್ಯಾನು, ನಾನು ಬೇರೆ ಟೀಮ್ ಫ್ಯಾನ್ ಅಲ್ಲ. RCB ಫ್ಯಾನ್ಸ್ ಅಂದರೆ ನಿಯತ್ತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ, ಖಂಡಿತ ನಿಯತ್ತಾಗಿದ್ದೀನಿ. ಅದನ್ನು ಆದಷ್ಟು ಬೇಗ ನಿಮಗೆ ಉತ್ತರ ಕೊಡ್ತೀನಿ. ನಾನು ಎಲ್ಲಿ ಎಡ್ವರ್ಟ್ ಮಾಡಿದ್ದೆ, ಯಾರು ನನಗೆ ಈ ಥರ ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ, ಏನು ಪರ್ಸನಲ್ ಕ್ಲಾಶಾ ಇಲ್ಲ ಏನು ಪಾದಯಾತ್ರೆನೂ ಸುಳ್ಳ, ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ. ವೇಟ್ ಮಾಡಿ, ಬೇಗ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಏನೋ ಒಂದು ಬರುತ್ತೆ ಅಂದರೆ ನಂಬಿಡೋದು. ಇವಾಗ ನಮ್ಮ ಜನ ಏನು ಗೊತ್ತಾ ಸರ್, 30 ಸೆಕೆಂಡ್ ನಂಬಿಡ್ತಾರೆ ಸರ್. ಒಂದು ರೀಲ್ ನೋಡ್ಬಿಡ್ತಾರೆ, 30 ಸೆಕೆಂಡಲ್ಲಿ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಿಬಿಡ್ತಾರೆ. ಅದೇ ತಪ್ಪು. ನಾನು ಯಾಕೆ ಮಾಡ್ತೀರಾ ಅಂತೀನಿ ನಾನು. ವೇಟ್ ಮಾಡಿ, ಅಲ್ಲ ಆನ್ಸರ್ ಸಿಗುತ್ತೆ ನಿಮಗೆ. ಅವನೇ ಸುಳ್ಳಾಗಿರ್ಬೋದು, ನನ್ನ ನೆಗೆಟಿವ್ ಮಾಡ್ತಿರೋ ವ್ಯಕ್ತಿನೇ ಸುಳ್ಳಾಗಿರ್ಬೋದು ಅಲ್ವಾ? ಇವಾಗ ನೀವು ಸಮೀರ್ ಅಪೋಸಿಟ್ ಎಲ್ಲ ಬರ್ತೀವ್ರು ಸರ್. ಇವಾಗ ನೀವು ರೀಸೆಂಟು ಒಂದು ಬೆಳವಣಿಗೆ ನೋಡಿಬಿಟ್ರೆ, ಕಿರಿಕೀರ್ತಿಯವರು ಒಂದು ವಿಡಿಯೋ ಮಾಡ್ತಾರೆ, ಆ್ಯಂಟಿ ಹಿಂದೂ ಥರ ತೋರಿಸ್ತಾರೆ ಸಮೀರ್ನ. ನಿಮ್ಮ ಯೂಟ್ಯೂಬ್ ಕಮ್ಯುನಿಟಿ ಏನು ಮಾಡ್ತಾ ಇದೆ? ಪವರ್ TV ರಾಕೇಶ್ ಅವರು ಬಾಯಿ ಬಂದ ಬೈತಾರೆ. ಅವ್ರ ಅಮ್ಮನ ಬಗ್ಗೆ, ಗಿರೀಶ್ ಮಠನ್ ಅವರ ಅಮ್ಮನ ಬಗ್ಗೆ, ನಮ್ಮ ಸಮೀರ್ ಬ್ರದರ್ ಅವ್ರ ಅಮ್ಮನ ಬಗ್ಗೆ ಬಾಯಿಗೆ ಬಂದ ಬೈತಾರೆ. ರೀ, ನೀವು ಹಿಂದೂ ತಾನೇ? ಹಿಂದೂ ಧರ್ಮದಲ್ಲಿ ಏನಾದರೂ ಹೇಳೈತಾ ಈ ಥರ ಒಬ್ಬ ಪಾಪ ಇವ್ರ ವ್ಯಕ್ತಿ, ಇವ್ರ ಅಮ್ಮ ಅಂದರೆ ಬೈಯೋದು ಹೇಳ್ಕೊಟ್ಟವ್ರು ಯಾರೋ ಹಿಂದೂ ಧರ್ಮದಲ್ಲಿ ಇಲ್ವಲ್ಲ? ಯಾಕೆ ಮಾಡ್ತಿದ್ದೀರಾ ನೀವು? ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿರಿ ರೀ, ಮಾಡಿ. ಯೂಟ್ಯೂಬ್ ಕಮ್ಯುನಿಟಿ ಎಲ್ಲ ಮಾಡಿರಿ. ಯಾಕೆ ಮಾಡ್ತಿದ್ದಾರೆ ಈ ಥರ? ಅವ್ರ ಮೇಲೆ ಕ್ವಶನ್ ಮಾಡಿ, ಯಾರು ಪೇಮೆಂಟ್ ಗಿರಕ್ಕೆ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಏನೂ ಇಲ್ಲ, ಜನ ನಂಬಿಡ್ತಾರೆ ಸರ್ ಬೇಗ. ಅದೇ ತಪ್ಪು ನಮ್ಮ ಜನದು. ನೀವು ಎಲ್ಲಿ ಟ್ರೋಲ್ ಮಾಡ್ತಿದ್ದೀರಾ, ಎಲ್ಲ ಟ್ರೋಲ್ಸ್ ಕೇಳೋದು ಒಂದೇ ಮಾತು, ದಯವಿಟ್ಟು ನನ್ನ ವಿಷಯ ಬಿಟ್ಬಿಡಿ. ನನ್ನ ವಿಷಯ ತುಂಬ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ, ನನಗೆ ಗೊತ್ತು. ಪಾಪ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ನನಗೋಸ್ಕರ ಎಡಿಟ್ ಮಾಡೋಕ್ಕೆ, ಎಲ್ಲ ಮಾಡೋದಕ್ಕೆ. ಆ ಟೈಮ್ನ ಹೋಗ್ಬಿಟ್ಟು ಸೌಜನ್ಯ ಕೇಸು, ಅನನ್ಯ ಭಟ್ ಕೇಸು, ನಾರಾಯಣ, ತುಂಬ ಕೇಸ್ಗಳಿದೆ, ವೇದವಲ್ಲಿ ಕೇಸು, ಎಷ್ಟೋ ಅನ್ಯಾಯ ಆಗೈತೆ. ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ. ಪಾಪ ಅಲ್ಲಿ ನ್ಯಾಯ ಆದರೂ ಸಿಗುತ್ತೆ ಒಬ್ಬರಿಗೆ. ಪಾಪ ಅಲ್ಲಿ ಅಳ್ತಿದ್ದಾರೆ ಮನೇಲಿ, ನ್ಯಾಯ ಸಿಗ್ತಿಲ್ಲ ಅಂತೇಳಿ. ಒಂದು ಹೆಣ್ಮಗುಗೆ ಗೊತ್ತು ನಿಮಗೆಲ್ಲ ಏನಾಗೈತೆ ಅಂತೇಳಿ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ, ನಮ್ಮ ಬಗ್ಗೆ ಬಿಟ್ಬಿಡಿ. ನಾನೇನೋ ಸರಿನೋ ತಪ್ಪೋ ಅದು XYZ. ನಾನು ಕಚಡ ನನ್ನ ಮಗನೋ, ವರ್ಷ ನನ್ನ ಮಗನೋ, ಲೋಫರ್ ನನ್ನ ಮಗನೋ, ಅದು ನನಗೆ ಗೊತ್ತು, ಮಂಜುನಾಥ ಸ್ವಾಮಿ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತು. ನೀವು ಯಾವ್ದು ಕೆಲಸ ಮಾಡಬೇಕು ಆ ಕೆಲಸ ಮಾಡಿ. ನೀವು ತಲೆ ಹಿಡ್ಕರಲ್ವಾ ಇವಾಗ? ನೀವು ಕಂಟೆಂಟ್ಗೋಸ್ಕರ ಮಾಡ್ತೀವಲ್ವಾ? ನೀವು ವ್ಯೂಸ್ಗೋಸ್ಕರ ಮಾಡ್ತಿದ್ದೀರಲ್ವಾ ಇವಾಗ? ನೀವು ಏನಕ್ಕೆ ಮಾಡ್ತಿದ್ದೀರಾ? ಈ ಕಬ್ಜಾನ ಹೆಸರಿಟ್ಕೊಂಡು ಇಷ್ಟೆಲ್ಲ ಟ್ರೋಲ್ ಮಾಡ್ತಿದ್ದೀರಾ, ಏನಕ್ಕೆ ಮಾಡ್ತಿದ್ದೀರಾ ನೀವು ಮಾಡ್ತಿರೋ ವ್ಯೂಸ್ಗೋಸ್ಕರ ಅಲ್ವಾ? ನಿಮ್ಮ ಮನಸ್ಸು ಬಿಟ್ಕೊಂಡು ಹೇಳಿ. ನೀವು ಮಾಡ್ತೀರ ಅದಕ್ಕೋಸ್ಕರನೇ. ನಿಮಗೂ ವ್ಯೂಸ್ ಬೇಕು, ನಿಮಗೆ ಟ್ರೆಂಡಲ್ಲಿರೋ ಮ್ಯಾಟ್ರ್ ಬೇಕು, ನಿಮಗೂ ಕಾಂಟ್ರವರ್ಸಿ ಬೇಕು. ನಿಮ್ಗೆ ಅಷ್ಟು ಒಳ್ಳೆತನ ಇದ್ದರೆ ನೀವು ಮಾಡ್ತಾನೆ ಇರಲಿಲ್ಲ, ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಿದ್ರಿ ಏನು ನಡೀತಾ ಇದೆ ಅಂತೇಳಿ. ಯಾಕೆ ಮಾಡ್ತೀರಾ ನೀವು ಕಚಡನ ಮಕ್ಕಳು ತಾನೇ? ಇಲ್ಲಿ ಎಲ್ಲರೂ ಕಚಡನ ಮಕ್ಕಳು. ನಾನು ಇನ್ನೊಂದು ಹೇಳ್ಬಿಡ್ತೀನಿ ಜನಕ್ಕೆ, ಇಲ್ಲಿ ಯಾರು ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರೇ. ಕೆಟ್ಟವರಲ್ಲಿ ಸ್ವಲ್ಪ ಕೆಟ್ಟವರು, ಚೂರು ಕೆಟ್ಟದ್ದು ಮಾಡ್ತಾರಲ್ಲ, ಅವರು ಒಳ್ಳೆಯವರು ಅಂತ ಪೋಟ್ರೆ ಮಾಡ್ತಾರೆ. ಜಾಸ್ತಿ ಕೆಟ್ಟವ್ರನ್ನ ಇವ್ರು ಲೋಫರ್ ನನ್ನ ಮಗ, ಕಚಡ ನನ್ನ ಮಗ, ವರ್ಸ್ಟ್ ನನ್ನ ಮಗ ಅಂತ ಪೋಟ್ರೆ ಮಾಡ್ತಾರೆ. ಇಲ್ಲಿ ಯಾರು ಒಳ್ಳೆಯವರಲ್ಲ ಗುರು, ಯಾರು ಸಾಚಲ್ಲ, ಎಲ್ಲರೂ ಕೆಟ್ಟವರು. ಅರ್ಥ ಮಾಡ್ಕೊಳ್ಳಿ. ಬೇಗ ನಂಬಿಡ್ತೀರ ಜನ, ನಿಮ್ಮನ್ನು ಮಂಗ ಮಾಡ್ತಿದ್ದಾರೆ. ಆಗಬೇಡಿ.
ಆಗ್ಬೇಡಿ, ಯಾವ್ದು ವಿಷಯಕ್ಕೆ ಭಂಗ ಆಗ್ಬೇಡಿ, ಎಲ್ಲದಕ್ಕೆ ಆನ್ಸರ್ ಸಿಗುತ್ತೆ. ಇಲ್ಲಿ ಯಾವನೋ ಒಬ್ಬ ಒಂದು ವಿಡಿಯೋ ಮಾಡ್ತಾನೆ ಅಲ್ಲ, ಯೂಟ್ಯೂಬ್ ಕಮ್ಯುನಿಟಿ ಅಪೋಸಿಟ್ ಆಗುತ್ತೆ. ಇವಾಗ ಸಮೀರ್ ಅಪೋಸಿಟ್ ಎಲ್ಲರೂ ಮೂವ್ ಆಗ್ತಿರ್ತಾರೆ. ಅಲ್ಲ, ಒಬ್ಬ ಮುಸ್ಲಿಮ್ ಆಗಿ ಬಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ, ಅವನು ಆ್ಯಂಟಿ ಹಿಂದೂ ಅಂತ ತೋರಿಸ್ತಾರೆ. ಎಂಥ ಕಚಡ ನನ್ನ ಮಕ್ಕಳು ನೀವು. ಹಾಂ, ನೀವು ನ್ಯಾಯಕ್ಕಾಗಿ ಹೋರಾಡಬೇಕು. ಅದಕ್ಕೆ ಬಿಟ್ಟು ಬೇರೆ ಒಂದು, ನಾನು ಅದೇ ಹೇಳ್ತಿರೋದು ಸರ್, ನಾವು ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ನಾನು ಅಲ್ಲೂ ಹೇಳಿದ್ದಷ್ಟೇ, ನಾನು ನ್ಯಾಯದ ಪರ, ಅನ್ಯಾಯದ ವಿರುದ್ಧ. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡ್ತೀರಾ, ಪ್ಲಸ್ಸು ಮೈನಸ್ಸು ನನ್ನ ಟ್ರೆಂಡಲ್ಲಿ ಇರಬೇಕು ಅಂತ. ಖಂಡಿತ, ನಾನು ಡಿ ಬಾಸ್ ಫ್ಯಾನ್ ಸರ್. ನಾನು ಡಿ ಬಾಸ್ ಫ್ಯಾನು ಅಂತ ಇವಾಗ ಕೆಲವು ಜನ ಹಾಕ್ತೀರಾ ಬಕೆಟ್ ಹಿಡಿತಾವೆ ಅಂತೇಳಿ. ರೀ, ನನ್ನ ಪ್ರೊಫೈಲ್ ನಾನು ಸ್ಟೋರಿ ಹಾಕಿದ್ದೆಲ್ಲ ತೋರಿಸ್ತೀನಿ. ನಾನು 5 ವರ್ಷದಿಂದನೂ ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡ್ತೀನಿ, ಸ್ಟೋರಿ ಹಾಕ್ತೀನಿ. ಅವಾಗಲೇ ನನ್ನ ಹತ್ರ ಸ್ಟೋರಿ ಇತ್ತು ಸರ್, ನಾನು ಡಿ ಬಾಸ್ ಬಗ್ಗೆ ಇಟ್ಟಿದ್ದು. ನನ್ನ ಮೆಚುರಿಟಿ ಬಂದಿಂದ ನಾನು ಡಿ ಬಾಸ್ ಫ್ಯಾನು. ಪ್ರತಿಯೊಂದು ಮೂವೀಸ್ ನೋಡ್ತೀನಿ ಅವ್ರದ್ದು. ಪಕ್ಕ ಲೋಕಲ್ ಡಿ ಬಾಸ್ ಫ್ಯಾನ್ ನಾನು. ಖಂಡಿತ ತುಂಬ ಇಷ್ಟ ನನಗೆ. ಅವರು ಮಾತುಗಳಾಗಲಿ ಏನೇ ಆಗಲಿ ತುಂಬ ಇಷ್ಟ ನನಗೆ. ಅವ್ರು ಯಾವುದೇ ಥರ ಇರಲಿ ನಂಗೆ ತುಂಬ ಇಷ್ಟ. ಅದಕ್ಕೆ ಅವರು ನಮಗೆ ಇನ್ಸ್ಪೈರ್ ಆಗಿ ಅವ್ರು ತೊಗೊಂಡು ನಾನು ಪ್ರತಿಯೊಂದು ವಿಡಿಯೋದಾಗಲಿ ಮಾಡ್ತಾ ಇರ್ತೀನಿ. ಈಗ ಇದೆಲ್ಲ ಆದಮೇಲೆ ನಿಮಗೆ ಕಮೆಂಟ್ಸ್ಗಳು ಲೆಕ್ಕಕ್ಕೆ ಬಂದರೆ ಯಾವ ಥರ ಕಮೆಂಟ್ ಬರ್ತಾ ಇದ್ದಾವೆ? ನನ್ನ ಆಡಿಯನ್ಸು ನನಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಆಗ್ತಾರೆ. 70% ಪಾಸಿಟಿವ್ ಇದೆ, 30% ನೆಗೆಟಿವ್ ಇದೆ. ನೆಗೆಟಿವ್ ಪೀಪಲ್ಸ್ ಇದ್ದಾರೆ. ಓಕೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಪಾಪ ಬಂದ್ಬಿಟ್ಟು ಅವರು ಏನೋ ಒಂದು ವಿಷಯ ನೋಡಿರ್ತಾರೆ, ಬಂದು ಜಡ್ಜ್ ಮಾಡ್ಬಿಡ್ತಾರೆ ಬೇಗ, ಹಾಗೆ ಹಿಂಗೆ ಅಂತೇಳಿ. ಅವ್ರಿಗೂ ಉತ್ತರ ಸಿಗುತ್ತೆ. ಟೈಮ್ ಇಷ್ಟೇ ಇರುತ್ತಾ ಸರ್, ಮೂವ್ ಆಗ್ತಾ ಇರುತ್ತೆ ಸರ್. ನಿಮ್ಮ ಮುಂದಿನ ನಡೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾನು ಸೌಜನ್ಯ ಪರ ಹೋರಾಟ ಯಾವತ್ತೂ ನಿಲ್ಲಿಸಲ್ಲ. ನಾನು ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ, ಅದು ಯಾವುದೇ ಲೆವೆಲಿಗಾಗಲಿ ಹೋರಾಟ ಮಾಡೇ ಮಾಡ್ತೀವಿ. ಇನ್ನು ಮುಂದೆ ಆಗಲಿ ಕೂಡ ನೀವು 1000 ಜನ ಮಾತಾಡ್ಕೊಳ್ಳಿ, 1000 ಜನ ಟ್ರೋಲ್ ಮಾಡ್ಕೊಳ್ಳಿ, ಇಡೀ ಇನ್ಸ್ಟಾಗ್ರಾಮು ನನ್ನ ಅಪೋಸಿಟ್ ಆಗಲಿ, ಒಬ್ಬ ನಿಂತ್ಕೊಳ್ತೀನಿ, ಮತ್ತೆ ಹೋರಾಟ ಮಾಡ್ತೀನಿ. ಇದು ಮಾತ್ರ ಖಂಡಿತ. ಸೌಜನ್ಯ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಹೆಣ್ಣು ಮಗುವಿಗೆ ರೇಪ್ ಆಗಲಿ, ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಅಲ್ಲಿ ಕಬ್ಜ ನಿಂತಿರ್ತಾನೆ. ಇದು ಮಾತ್ರ ಖಂಡಿತ. ಹಾಂ, ಓಕೆ, ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟರೆ ಹಾಂ, ಟೋಟಲ್ ಓವರಾಲ್ ಆಗಿ ಏನು ಹೇಳಬೇಕು ಅಂತೀರಾ ಜನಗಳಿಗೆ? ಓವರಾಲ್ ಆಗಿ ಯಾರು ನ್ಯಾಯದ ಪರ ಅಂತ ನೋಡಿ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ ನೋಡಿ, ಯಾರು ಕಚಡನ ಮಕ್ಕಳು ಅಂತ ನೋಡಿ, ಯಾರು ಒಳ್ಳೆಯವರು ಅಂತ ನೋಡಿ, ಬೇಗ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಯಾರ ವ್ಯಕ್ತಿನೂ. ನಾನು ಹೇಳ್ತಿರೋದಷ್ಟೇ, ಒಬ್ಬ ವ್ಯಕ್ತಿನ ಬೇಗ ಜಡ್ಜ್ ಮಾಡಿದ್ರೆ ಇವಾಗ ಮತ್ತೆ ಅವನ ಅಪೋಸಿಟ್ ಆಗಿದ್ದೀರಾ ನೀವು ಅಂದಾಗ ಸ್ವಲ್ಪ ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡು ಎಲ್ಲನೂ ನಿಮ್ಮ ಹತ್ರ ತಲೆ ಇದೆ, ವಿಚಾರ ಮಾಡೋ ನೋಡಿ. ಎಲ್ಲ ಯಾವ ಸಿಚುವೇಶನ್ ಸರಿ ಇರಲ್ಲ, ನೀವು ಕೂತು ಸ್ವಲ್ಪ ಪೀಸಾಗಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಯಾರು ಸರಿ ಯಾರು ಸರಿ ಇಲ್ಲ ಅಂತೇಳಿ. ದಯವಿಟ್ಟು ಬೇಗ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಒಬ್ಬ ಕೆಟ್ಟವನು ಅಂತ ಬೇಗ ನಂಬಕ್ಕೆ ಹೋಗ್ಬೇಡಿ ಅಷ್ಟೇ. ಓಕೆ ಸ್ನೇಹಿತರೆ, ಏನಪ್ಪ ಅಂದರೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಕ್ವಶನ್ಗಳು ನಾನು ರೈಸ್ ಮಾಡಿದ್ದೆ, ಅವ್ರ ಕಡೆಯಿಂದ ಏನು ಉತ್ತರ ಬಂತು ಅದನ್ನು ನಿಮ್ಮ ಹತ್ರ ತಲುಪಿಸುವಂಥ ಕೆಲಸನ ಮಾಡಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ ಯು. ಅಂದರೆ ಈಗ ಈ ಥರ ಸಿಚುವೇಶನ್ ಆದಮೇಲೆ ಕೆಲವೊಬ್ರು ಎಲ್ಲೂ ಕೂಡ ಇಂಟರ್ವ್ಯೂಗಳನ್ನ ಕೊಡೋ ಪ್ಲ್ಯಾನ್ಗಳನ್ನ ಮಾಡಲ್ಲ. ಬಟ್ ನೀವು ಕ್ಲಾರಿಫಿಕೇಷನ್ ಕೊಡಬೇಕು ಅಂತೇಳಿ ನಾನು ಕೇಳಿದಾಗ, ಕ್ಲಾರಿಫಿಕೇಷನ್ ಬೇಕು ಅಂತೇಳ್ಬಿಟ್ಟು ಕೇಳಿದಾಗ, ಬನ್ನಿ ನಿಮಗೆ ಏನೇ ಕ್ವಶನ್ ಇದ್ದರೂ ನಾನು ಹೇಳ್ತೀನಿ ಅಂತ ಹೇಳಿದ್ರು. ನನ್ನ ಕಡೆ ಇರುವಂಥ ಕ್ವಶನ್ನು ಅಥವಾ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋವಂಥ ಕ್ವಶನ್ಗಳಿಗೆ ನಾನು ಉತ್ತರ ಕೊಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.